ಪ್ರತಿಕ್ರಿಯೆ ಈ ಜಿಲ್ಲೆಯ ಜನತೆಗೆ ಸ್ವಲ್ಪ ಹಿಂದಕ್ಕೆ ತಲೆ ನಮ್ಮೆಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ DK ಶಿವಕುಮಾರ್ ನಮ್ಮೆಲ್ಲ ಮೇಲೆ ವಿಶ್ವಾಸ ಎಲ್ಲ ನಮ್ಮ ಎರಡನೇ ವರ್ಗದ ನಾಯಕರು ಏನಿದ್ದೀವಿ ನಾವೆಲ್ಲ ಹಾಸನ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬದಲ್ಲಿ ಸೋಲಿಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಗಿ ಜಯವನ್ನು ಗಳಿಸಿ 25 ಜನ ಆಶೀರ್ವಾದ ಮಾಡಿ 25 ವರ್ಷಗಳ ಜನ ಬೈಟ್ ಬರ್ತಿದ್ದಲ್ಲ ಸರ್ ಇವತ್ತು ಬೈಟು ಅಲ್ಲಿನ ಸೀಕ್ರೆಟ್ ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆಯಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ 3,000 ಗೋಪಾಲ ಸ್ವಾಮಿ 6,000 ಕೊಟ್ಟಿದ್ರು ಮತ್ತು ನಮ್ಮ ಶ್ರೀಧರ್ ಗೌಡರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದನ್ನ ಒಂದಾಗಿದ್ದು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿ ಮನೋಹರ್ ಆಗಿರ್ಬೋದು ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇದೆ ಈ ಜಿಲ್ಲೆಯಲ್ಲಿ ಭಾಳ ಪ್ರೆಸ್ಟೀಜಿಯಸ್ ತಗೊಂಡು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ ಇದೆ ವಿಧಾನಸಭಾ ಅಲ್ಲಿ ಹೋದ ಸರಿನೂ ಅದೇ ತಾನೇ ರಿಸಲ್ಟು ಅವರಿಬ್ಬರು ಒಂದೇ ನಿಂತಿದ್ರು ರಿಸಲ್ಟ್ ಬಂದಿದ್ರು ಎಲ್ಲ ಕಡೆನೂ ಬಂದಿದ್ದಾರೆ ಅದೇ ರೀತಿ ಆಗಿದೆ ಅರಸೀಕೆರೆಯಲ್ಲಿ ಲೀಡ್ ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು 10,000 ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ನನಗೆ ಕೊಡ್ತಾರೆ MLA ಎಲೆಕ್ಷನ್ಗೆ ಒಂದು 10,000 ಓಟ್ ಹಾಕ್ತಾರೆ ಈ ಎಲೆಕ್ಷನ್ ನೀನು ಕೈ ಮೀತೀವಿ ನಮ್ಮ ಅಂತ ಬರಬೇಡ ಅಂತಾರೆ ಏನು ಮಾಡೋದು ಅವರು ನಾವು ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಅಂತಾರೆ ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು 4-5 ಸಾವಿರ ಓಟು ಎಲ್ಲ ಮಿಸ್ ಆಗಿದೆ ಜನ ಮಿಸ್ ಆಗಿದೆ ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ ಎಲ್ಲ ಇಡೀ ಇದರಲ್ಲಿರ್ತಕ್ಕಂಥ ಎಲ್ಲ ಮಾಡಿ ಅವರು ಹೋದ್ಮೇಲೆ ಅಲ್ಲಲ್ಲ ಅವ್ರು ಪೆನ್ ಡ್ರೈವ್ ಹೆಂಗೆ ಪರಿಣಾಮ ಬೀರುತ್ತೆ ಅವ್ರು ಫಾರಿನ್ಗೆ ಹೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದ್ರಿ ಫಾರಿನ್ಗೆ ಹೋದಕ್ಕೆ ಮೊದಲಾಗಿ ನೀವೇನಾರು ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ಗೆ ಹೋಗೋದಪ್ಪ ಈಗ ನೀವು ಪೆನ್ ಡ್ರೈವ್ ಈಗ ಪರಿಣಾಮ ಎಲ್ಲಿ ಬೀರಿತ್ತು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅವ್ನು ಫಾರಿನ್ಗೆ ಹೋದಂತ ರೆಸ್ಟ್ ತಗೊಂಡು ಜರ್ಮನಿಗೆ ಹೋಗಿ ಅಂತ ನಾನು ತಿಳ್ಕೊಂಡು ಆಮೇಲೆ ಗೊತ್ತಾಯ್ತು ಇಲ್ಲೇನೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಕತೆ ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ ನೀವೆಲ್ಲ ಟಿವಿಯವ್ರು ಹೊಡೆದ್ಮೇಲೆ ಏನು ಎಂತು ಅಂತ ನಾವು ಚರ್ಚೆ ಹಳ್ಳಿ ಕಡೆ ಅದು ಇದಾಗಿಲ್ಲ ಎಲ್ಲೂ ತಲುಪಿಲ್ಲ ವಿಚಾರನೇ ತಲುಪಿರಲಿಲ್ಲ ಅದು ಯಾರಿಗೂ ಡೌನ್ ಮಾಡಿ ಹೌದೌದೌದೌದು ಅದು ನಮ್ಮ ನಾನು ಹೇಳಿದ್ದೇನೆ ಸರ್ ಈ ಮುಂದೆ ಉರಿಯಾಳುಗಳಾಗಬೇಕು ಅಂತ ಒಗ್ಗಟ್ಟಿನಿಂದ ಭಾಳ ದೇಶ ಚುನಾವಣೆ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಬಂದರು DK ಅವ್ರು ಬಂದರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಕ್ಯಾಂಪೇನ್ ಮಾಡಿದ್ರು DK ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ನಗರ ಕಾಲ್ಭಾಗ ಸೇರುತ್ತೆ ಕಾಲ್ಭಾಗ ಗ್ರಾಮೀಣ ಸೇರುತ್ತೆ ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ ಎಕ್ಸಿಟ್ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನೂ ಅನ್ನಂಗಿಲ್ಲ ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ ಯಾತಾತಳಿಂದ ಬರ್ತಾರೆ ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ ಅದ್ರ ಮೇಲೆ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಹೆಚ್ಚು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ ಒಂದು 50 ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ರು 195 ಬರುತ್ತೆ ಅಂತ ಮಾಡಿದ್ದಾರೆ ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿದೆ ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ಬಿಹಾರ ಇವರೆಲ್ಲ ಮೇಲೆ ನಿಲ್ಲುತ್ತೆ ಏನಾಗುತ್ತೆ ಅನ್ನೋದನ್ನು ದೊಡ್ಡದು ಡೆಲ್ಲಿ ಬಹುದೂರ ನಾವು ಬಹುದೂರ ಅಲ್ಲ ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಅಂದ್ರೆ ಖುಷಿ ಆಗ್ತಲ್ವ ಸರ್ ಇದೇನು ಸಾಮಾನ್ಯವಾದ ಖುಷಿನ ಅದು ಶ್ರೇಯಸ್ ಪಟೇಲ್ ಹತ್ರಲ್ಲ ಒಬ್ಬರು ಕರ್ಕೊಬಂದು ನಿಲ್ಲಿಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್ ಅದೇನು ಸಾಮಾನ್ಯವಾದ ಖುಷಿನ ಅದು
ಸರ್ ಈಗ ಇನ್ನಾದರೂ ಹಾಸನಕ್ಕೆ ಒಂದು ಸಚಿವ ಸ್ಥಾನ ಏನಾದ್ರು ಕೊಡ್ತಾರೆ ಈಗ ಹೇಳ್ಯಾರಲ್ಲ ಸಿದ್ದರಾಮಣ್ಣರು ಬಂದುತ್ತೆಲ್ಲ ಹೇಳ್ಯಾರಪ್ಪ ಶಿವಲಿಂಗಿ ಅವರು ಮಂತ್ರಿ ಮಾಡ್ತೀವಿ ಅಂತ ಅದು ಅವ್ರಿಗೆ ಬಿಟ್ಟು ವಿಶ್ವಾಸ ಇದೆ ಸರ್. ವಿಶ್ವಾಸ ನಮಗೆ ಮೊದಲೇ ಇತ್ತು. ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಕೊಟ್ಟು ಕರ್ಕೊಂಡು ಹೋಯ್ತು. ನಾನಲ್ಲಿ ರೋತಿರ್ಲಿಲ್ಲ. ನಾನು ಎಮ್ ಎಲ್ ಎ ಇಲ್ಲೇ ಆಗಿರ್ತದೆ. ಮಂತ್ರಿ ಆಗ್ಬೇಕು ಅಂತಲೂ ಹೋಯ್ತು ನಾನು. ಇಲ್ಲಿ ಬರ್ತಾರೆ ಅಲ್ಲ ಫೋನ್ ಕಾಂಟ್ರಾಕ್ಟರ್ ಬೆಳಿಗ್ಗಿಂದ ಇದೀವಿ ಇದರಲ್ಲಿ. ಬಹಳ ಕಡಿಮೆ ಅಂತಂದ್ರೆ ಸೋತಿದ್ರು. ಈಗ ಈ ದಿನಗಳಲ್ಲಿ ತಂದೆ ವಿರುದ್ಧ ಸೋತು ಮಗನ ವಿರುದ್ಧ ಗೆದ್ದಿದ್ದಾರೆ. ಮಗನ ವಿರುದ್ಧ ಅವರ ಒಂದು ಒಳ್ಳೆ ಅವರ ಆ ಕಾರ್ಯಕರ್ತನ ಕ್ಯಾಂಡಿಡೇಟಿನ ಪ್ರತಿಭೆನೂ ಒಂದು ನಮಗೆ ವರದಾನ ಆಗಿದೆ. ಅನುಕಂಪನೆ ಸವಾಲು ಮೊಮ್ಮಕ್ಕಳ ಸವಾಲಲ್ಲಿ ಈ ಮೊಮ್ಮಗ